Hi guys, today's Ryan review. Nin Deadpool and Wolverine review ಹಾಕಿನ. Writer and actor ಧನುಷ್ ಅವರದ. ಧನುಷ್ ಅವರದ 50ನೇ ಫಿಲ್ಮ್ ಕಂಪ್ಲೀಟ್ ಆಯಿತು. ಫಿಲ್ಮ್ ಬಜೆಟ್ 100 ಕೊಡೋದ. ಫಿಲ್ಮ್ ಎ ಸರ್ಟಿಫಿಕೇಟ್ ಲೆಸ್ ರಿಲೀಸ್ ಆಗಿದೆ. ಎ ಸರ್ಟಿಫಿಕೇಟ್ ಅಂದ್ರೆ ಫಿಲ್ಮ್ನಲ್ಲಿ ವೈಲೆನ್ಸ್ ಅದ. ಅಸಲಿಗೆ ಫಿಲ್ಮ್ ಎ ಸರ್ಟಿಫಿಕೇಟ್ ಲೆಸ್ ರಿಲೀಸ್ ಆಗಿದೆ. ನಾ कोई नहीं करेक्ट तुम्हें ತೆಲುಗುದಾಗ ಮೂವಿ ನೋಡಿನಿ, ಹಂಗೆ ಹಿಂದಿ ಆ್ಯಂಡ್ ತಮಿಳ್ದಾಗ ಮೂವಿ ರಿಲೀಸ್ ಆಗಿದೆ. ಫಿಲ್ಮ್ 2 ಗಂಟೆ 25 ನಿಮಿಷ ಮೂವಿ ಅದ. ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಅದ. ಲಾಸ್ಟ್ ಧನುಷ್ ಅವ್ರ ಫಿಲ್ಮ್ ಕ್ಯಾಪ್ಟನ್ ಮಿಲಾ, ಅದು ಟೈಲರ್ ಬಂದಾಗಿ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಕೇಳ್ರಿ, ಸಾಲಿಡ್ ಇತ್ತು ಬಾಸ್. ಅದು ಎಡಿಟಿಂಗ್ ಹೆಂಗೆ ಮಾಡ್ರಿ, ಅದು ಟೈಲರ್ ಅದು ಮುಗಿತು. ಮೂವಿ ನೋಡಿದ್ಮೇಲೆ ಮೂವಿ ಸ್ಟೋರಿ ಡಿಸಪಾಯಿಂಟ್ ಮಾಡಿ ಇಟ್ಟಿದ್ದು. ಬಟ್ ಈ ಮೂವಿನೂ ನನಗೆ ಅದೇ ಅನ್ಸದ. ಮೂವಿ ನೋಡಿದ್ನು ಓಕೆ, ನೋಡ್ಲಿಕ್ಕೂ ಓಕೆ, ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ವೆಲ್, ನಿಮಗೆ ನಮ್ಮ ಮೂವಿ ಇಷ್ಟ ಆಗ್ತಿರ್ಬೇಕು, ಒಂದು ಪಾಯಿಂಟ್ ನಾ ಹೇಳ್ತೀನಿ, ನನ್ನ ಒಪಿನಿಯನ್ ನಾ ಹೇಳ್ತೀನಿ. ಮೂವಿ ನನಗೆ ಡೀಸೆಂಟ್ ಪ್ಲೇ ನನಗೆ ಅನ್ಸಿದ. ಸೊ ಧನುಷ್ ಅವ್ರದ್ದು 50ನೇ ಫಿಲ್ಮ್ ಇದ್ಮೇಲೆ ಮೂವಿ ಸ್ಟೋರಿ ಹೆಂಗಿರ್ಬೇಕು, ಸಾಲಿಡ್ ಇರಬೇಕಲ್ಲ. ಫಿಲ್ಮಲ್ಲಿ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಸಂದೀಪ್ ಕಿಶನ್, ಎಚ್ ಜೆ ಸೂರ್ಯ, ವರಲಕ್ಷ್ಮಿ, ಅಪರ್ಣ, ತುಷಾರ ಆ್ಯಂಡ್ ಪ್ರಕಾಶ್ ರಾಜ್ ಫಿಲ್ಮ್ನಲ್ಲಿ ಯಾರ ಇನ್ನು ಆ್ಯಕ್ಟರ್ ಇದ್ದಿರಬೇಕು. ಸ್ವಲ್ಪ ಪಾಯಿಂಟ್ ಮಿಸ್ ಆಗಿರ್ಬೇಕು. ಇಷ್ಟು ಜನ ಆ್ಯಕ್ಟರ್ ಇದ್ಮೇಲೆ ತೋ ಒಂದಿನ ಕ್ಯಾರೆಕ್ಟರ್ ನಮಗೆ ಶಾಕಿಂಗ್ ಕೊಡಬೇಕು ನೋಡೋ ಮಟ್ಟಿಗೆ, ಅವ್ರ ಸಂಗಡ ನಾವು ಕನೆಕ್ಟ್ ಆಗಬೇಕು ನೋಡೋ ಮಟ್ಟಿಗೆ. ಸ್ವಲ್ಪ ಅಲ್ಲೇ ಡಿಸಪಾಯಿಂಟ್ ಮಾಡಿಟ್ಟದು ಮೂವಿ ನೋಡೋ ಮಟ್ಟಿಗೆ. ವೆಲ್, ಎಲ್ಲರಿಗಿಂತ ದೊಡ್ಡೊಂದು ಧನುಷ್, ಸಂದೀಪ್ ಕಿಶನ್ ಮತ್ತು ಇನ್ನೊಬ್ಬ ಆ್ಯಕ್ಟರ್ ಮತ್ತು ಅವ್ರ ತಂಗಿ ಇರ್ತಾರೆ ಇಲ್ಲಿ ತುಷಾರ ಕ್ಯಾರೆಕ್ಟರ್. ವೆಲ್, ಒಂದು ಊರಿನಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿರ್ತದೆ. ಆ ಊರ್ಲೆಸ್ ಬೇರೆ ಊರಿಗೆ ಶಿಫ್ಟ್ ಆಗ್ತಾರೆ ಇಲ್ಲಿ, ಮತ್ತು ಇಲ್ಲಿನ ಅವ್ರಿಗೂ ಪ್ರಾಬ್ಲಮ್ ಆಗ್ತದೆ. ಈಗ ಸಂದೀಪ್ ಕಿಶನ್ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತೀನಿ ಫಿಲ್ಮ್ನಲ್ಲಿ. ಯಾಕಂದ್ರೆ ಸಂದೀಪ್ ಕಿಶನ್ ಎಷ್ಟೋ ಮೂವಿಗಳು ನಾನು ನೋಡೀನಿ, ಬಟ್ ಈ ಮೂವಿ ಒಳಗೆ ಸ್ವಲ್ಪ ಡಿಫ್ರೆಂಟ್ ಆ್ಯಕ್ಟಿಂಗ್ ನನಗೆ ಅನ್ಸದ. ಒಂದು ನೆಗೆಟಿವ್ ರೋಲ್ನಾಗ ಒಂದು ಪ್ಲೇ ನನಗೆ ಅನ್ಸದ. ಅದು ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತದೆ ಅವ್ರ ಕ್ಯಾರೆಕ್ಟರ್ ಏನಂತ. ಮತ್ತು ಇಲ್ಲಿ ಅಪರ್ಣ ಬಗ್ಗೆ ನಾನು ಮಾತಾಡ್ತೀನಿ. ಅಪರ್ಣ ಯಾರಂದ್ರು, ಸೂರ್ಯ ಮೂವಿ ಬಂದಿತ್ತಲ್ಲ, ಸೂರ್ಯನ ಪೋತರ್ ಮೂವಿ, ರೀಸೆಂಟ್ಲಿ ಮೂವಿ ಬಾಲಿವುಡ್ದಾಗ ರಿಲೀಸ್ ಆಗಿದೆ, ಸರ್ಪಿರಾ ಮೂವಿ. ಫೀಮೇಲ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿದ ಫಿಲ್ಮ್ನಲ್ಲಿ. ಆ ಫಿಲ್ಮ್ನಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಮತ್ತು ಈ ಫಿಲ್ಮ್ನಲ್ಲಿ ಪರ್ಫಾರ್ಮೆನ್ಸ್ ನೋಡೋ ಮಟ್ಟಿಗೆ ಶಾಕಿಂಗ್ ನೀವು ಆಗ್ತೀರಿ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ನನಗೆ ಬೆಟರ್ ಅನ್ಸಿದೆ. ಹಂಗೆ ತುಷಾರ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್, ಧನುಷ್ ಅವ್ರ ತಂಗಿ ರೋಲ್ ಪ್ಲೇ ಮಾಡಿರೋ ಫಿಲ್ಮ್ನಲ್ಲಿ. ವೆಲ್, ಅವ್ರ ಆ್ಯಕ್ಟಿಂಗ್ ಹೇಳೋದಿರತ್ತಿದ್ದಿಲ್ಲ ಬಾಸ್. ಏನಪ್ಪ ಇವರೇ ವೈಲ್ಡ್ ಅಪ್ಲೇ ನನಗೆ ಅನಿಸಿದ್ದು ಮೂವಿ ನೋಡೋ ಮಟ್ಟಿಗೆ. ಹಾಗೆ ಧನುಷ್ ಬಗ್ಗೆ ನಾನು ಹೇಳೋದಿರತ್ತಿಲ್ಲ. ಧನುಷ್ ಪರ್ಫಾರ್ಮೆನ್ಸ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಅವ್ರ ಆ್ಯಕ್ಟಿಂಗ್ ಆಗಲಿ ಡಿಸಪಾಯಿಂಟ್ ನಮಗೆ ಎಲ್ಲಿ ಮಾಡಲ್ಲ. ಹಾಗೆ ನಾವು ಮಾತಾಡ್ಬೇಕಂದ್ರೆ ಎಚ್ ಜೆ ಸೂರ್ಯ ಪರ್ಫಾರ್ಮೆನ್ಸ್, ಅವ್ರದ್ದು ಆ್ಯಕ್ಟಿಂಗ್ ಹೇಳೋದಿರತ್ತಿಲ್ಲ. ಯಾಕಂದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ಇರ್ತಾವೆ ಫಿಲ್ಮ್ನಲ್ಲಿ. ಬಟ್ ಒಂದಿನ ಕ್ಯಾರೆಕ್ಟರ್ ಸಂಗ ನಾವು ಕನೆಕ್ಟ್ ಆಗಲ್ಲ ಫಿಲ್ಮ್ ಒಳಗೆ. ಅದೇ ಡಿಸಪಾಯಿಂಟ್ ಮಾಡ್ತದೆ ಮೂವಿ ನೋಡೋ ಮಟ್ಟಿಗೆ. ಯಾಕಂದ್ರೆ ಈ ಥರ ಜನದ ಎಷ್ಟೋ ಮೂವಿಗಳು ನೋಡಿ ನಾವು, ಬಟ್ ಇದೊಂದು ಸ್ವಲ್ಪ ಬೆಟರ್ ಸ್ಟೋರಿ ಆಗಬೇಕಂತ ಒಂದು ಪಾಯಿಂಟ್ ನನಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಇಷ್ಟಕ್ಕನ ಕ್ಯಾರೆಕ್ಟರ್ ಇಟ್ಟ ಮೇಲೆ ಅದು ಕ್ಯಾರೆಕ್ಟರ್ ನೋಡೋಂಟೆ ಇಂಟ್ರೆಸ್ಟಿಂಗ್ ನಮಗೆ ಬರಬೇಕು. ಒಂದಿನ ಕ್ಯಾರೆಕ್ಟರ್ಸಂಗೆ ನಾವು ಕನೆಕ್ಟ್ ಆಗಬೇಕು. ಕನೆಕ್ಟ್ ನಮಗೆ ಅನ್ಸಲ್ಲ. ಮ್ಯೂಸಿಕ್ನು ಡೀಸೆಂಟ್ ನನಗೆ ಅನ್ಸದ. AR ರೆಹಮಾನ್ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಆ ಥರ BGMನು ಸಾಲಿಡ್, ಸಾಂಗ್ನು ಸಾಲಿಡ್ ಇರಬೇಕಲ್ಲ. ಬಟ್ ತೆಲುಗುದಾಗ ಮೂವಿ ನೋಡಿದ್ಮೇಲೆ ಆ ಥರ BGMಲ್ಲಿ ಆ ಥರ ಸಾಂಗಲ್ಲಿ ನನಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನನಗೆ ಅನಿಸಲಿಲ್ಲ ಮ್ಯೂಸಿಕ್ ಕೇಳೋ ಮಟ್ಟಿಗೆ. ಸಂದೀಪ್ ಕಿಶನ್ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರ್ತದೆ. ಒಂದು ಗ್ಯಾಂಗ್ಸ್ಟರ್ ಮಗನಿಗೆ ಸತ್ತು ಹೊಡಿತಾನೆ, ಸೊ ಅವನೇ ಹೊಡಿತಾನೆ, ಇನ್ನೊಬ್ಬರು ಹೊಡಿತಾನೆ. ಸ್ವಲ್ಪ ಅಲ್ಲಿ ಕನ್ಫ್ಯೂಸಿಂಗ್ ಆಗಿರುತ್ತೆ ಸ್ಟೋರಿ. ಬಟ್ ಅಲ್ಲಿ ನಾವು ಮಾತಾಡ್ಬೇಕಂದ್ರೆ ಅಪೋಸಿಟ್ ಒಂದು ದೊಡ್ಡ ಗ್ಯಾಂಗ್ ರೆಡಿ ಆಗ್ತದೆ ಇಲ್ಲಿ. ಮತ್ತು ಇಲ್ಲಿ ಅವ್ರ ತಮ್ಮಗೊಳಿಸ್ಲಿಕ್ಕೆ ಇಲ್ಲಿ ಧನುಷ್ ಅವ್ರು ರೆಡಿ ಆಗ್ತಾರೆ. ಧನುಷ್ ಕ್ಯಾರೆಕ್ಟರ್ ಹೆಸರೇ ರಾಯನ್ ಅದ ಇಲ್ಲಿ. ಸೊ ಇಲ್ಲಿ ನಾವು ಮಾತಾಡೋ ಪೊಲೀಸರ ಕ್ಯಾರೆಕ್ಟರ್ ಇಲ್ಲಿ ಪ್ರಕಾಶ್ ರಾಜ್ ಅವರ. ಸೊ ಅವ್ರ ಆ್ಯಕ್ಟಿಂಗ್ ಡೀಸೆಂಟ್ ನನಗೆ ಅನ್ಸದ. ಬಟ್ ಥೋಡಿ ಫಿಲ್ಮ್ ಒಳಗೆ ಪ್ರಕಾಶ್ ರಾಜ್ ಆ್ಯಕ್ಟಿಂಗ್ ನಾವು ನೋಡ್ತೀವಲ್ಲ, ಏನಪ್ಪ ಈ ಥರ ಆ್ಯಕ್ಟಿಂಗ್ ಮಾಡಲ್ಲ, ಈ ಥರ ಡೈಲಾಗ್ ಡೆಲಿವರಿ ಅವ್ರು ಕೊಟ್ಟಾರ ಅಂತ ನಮಗೆ ನೋಡೋ ಮಟ್ಟಿಗೆ ಶಾಕಿಂಗ್ ನಾವು ಅತಿ ಸೀನ್ಸ್ಗಳ್ನು ಆ ಥರ ಕ್ರಿಯೇಟ್ ಮಾಡ್ತಾರೆ. ಈ ಫಿಲ್ಮ್ ಒಳಗೆ ಓಕೆ ಡೀಸೆಂಟ್ ನನಗೆ ಅನ್ಸದ. ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಅವ್ರ ಏನು ಗೆಟಪ್ನಾಗ ಅವ್ರ ಪೊಲೀಸ್ ರೋಲ್ನಾಗ ಅರಲ್ಲ. ಸೊ ಡೀಸೆಂಟ್ ನನಗೆ ಅನ್ಸದ. ಓಕೆ, ಒಂದು ಸೀನ್ ಅದ ಹಿಂದೆ ರಾವಣರ, ಅದು ಸೀನ್ನಲ್ಲಿ ಸಂದೀಪ್ ಕಿಶನ್ ಅಲ್ಲಿ ಕೊಡ್ದನ. ಅದು ಶಾರ್ಟ್ ನೀವು ನೋಡ್ರಿ, ಏನಪ್ಪ ಈ ಥರ ಶಾರ್ಟ್ ಇಟ್ಟಾರ. ಮತ್ತು ಫಿಲ್ಮ್ನಲ್ಲಿ ಥೋಡೆ ಡೈಲಾಗ್ ಅಗೇನ್ಸೆ ಆ ಥರ, ಇಲ್ಲಿ ಅಣ್ಣ ತಮ್ಮ ಅಗೇನ್ಸೆ ಆ ಥರ. ಮತ್ತು ಇವ್ರ ಒಳಗೆ ಒಂದು ಯುದ್ಧ ನಡೀತದ, ಜಗಳ ನಡೀತದೆ ಎಲ್ಲ. ಮತ್ತು ಇಲ್ಲಿ ವೈಲ್ಡ್ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ಲತ್ತೀನಲ್ಲ, ತುಷಾರ ಕ್ಯಾರೆಕ್ಟರ್ ಬಗ್ಗೆ. ಈಗ ಅವ್ರು ನನಗೆ ಕ್ಯಾರೆಕ್ಟರ್ ಮುಟ್ಟ ಇಷ್ಟ ಆಗಿದೆ ನೋಡೋ ಮಟ್ಟಿಗೆ. ಸೀನ್ಸ್ಗಳಲ್ಲಿ ಡೈಲಾಗ್ ಡೆಲಿವರಿ ನಾವು ಸ್ವಲ್ಪ ನನಗೆ ಡಿಫ್ರೆಂಟ್ ನನಗೆ ಅನ್ಸೋದು ಮೂವಿ. ಒಂದು ಗ್ಯಾಂಗ್ಸ್ಟರ್ ಮಗನಿಗೆ ಸತ್ತೋದ್ಮೇಲೂ ಇಲ್ಲಿ ಎಚ್ ಜೆ ಸೂರ್ಯದು ಏನು ರೋಲ್ ಅದ. ಯಾಕಂದ್ರೆ ಅವನೊಂದು ದೊಡ್ಡ ಗ್ಯಾಂಗ್ ರೋಲ್ ಅದ ಇಲ್ಲಿ. ಅಪೋಸಿಟ್ ಗ್ಯಾಂಗ್ ನಡೀತೇವೆ ಇಲ್ಲಿ. ಬಟ್ ಎಚ್ ಜೆ ಸೂರ್ಯ ಯಾಕೆ ಬರ್ತಾನೆ, ಅವ್ನ ಸಂಗಟ ಏನು ಸಂಬಂಧ ಅದ, ಅವ್ನ ತಮ್ಮ ಮಗನಿಗೆ ಸತ್ತೋದ್ಮೇಲೆ ಇವನಿಗೇನು ಲಿಂಕ್ ಇರಲ್ಲ. ಬಟ್ ಓಕೆ, ಇವನು ಬಂದ್ಬಿಡ್ತಾನೆ. ಬಟ್ ಇದೇ ಸ್ಟೋರಿ ಆದ. ವೆಲ್, ಈ ಫಿಲ್ಮ್ನಲ್ಲಿ ಮಾಸ್ ಲುಕ್ನಾಗ ನಾವು ಮಾತಾಡ್ಬೇಕಂದ್ರೆ ಧನುಷ್ ಅವ್ರದ್ದು ಒಂದು ಡಿಫ್ರೆಂಟ್ ಲುಕ್ನಾಗ ನಮಗೆ ಅನಿಸುತ್ತೆ. ಯಾಕಂದ್ರೆ ಒಂದು ವೈಲ್ಡ್ ಅಪ್ಲೇ ನಮಗೆ ಅನಿಸ್ತದೆ ಮೂವಿ ನೋಡೋ ಮಟ್ಟಿಗೆ. ಒಂದು ಟಿಫಿನ್ ಸೆಂಟರ್, ಒಂದು ಫಾಸ್ಟ್ ಫುಡ್ ಸೆಂಟರ್ ಅವ್ರು ನಡೆಸ್ತಾರೆ. ಸೊ ಅದ್ರ ಮೇಲೆ ಅವರು ಎಲ್ಲ ಜೀವನ ನಡೀತದೆ ಅವ್ರದ್ದು. ಅಲ್ಲಿ ಅವ್ರ ತಂಗಿ ಮ್ಯಾರೇಜ್ ಮಾಡ್ಬೇಕಂದ್ರೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಇದೇ ಒಂದು ಡೀಸೆಂಟ್ ಸ್ಟೋರಿ. ಈ ಡೀಸೆಂಟ್ ಸ್ಟೋರಿ ಒಳಗೆ ಒಂದು ಗ್ಯಾಂಗ್ಸ್ಟರ್ ಹೆಂಗೆ ಬರ್ತಾನೆ, ಹೆಂಗೆ ಕ್ಯಾರೆಕ್ಟರ್ ವೈಸ್ ಡೆವಲಪ್ ಆಗ್ತಾವೆ ಫಿಲ್ಮ್ನಲ್ಲಿ, ಅದೇ ತೋರ್ಸ್ಲಿಕ್ಕೆ ಇಲ್ಲಿ ಕೋಶಿಶ್ ಮಾಡಿದ್ರೆ. ಸೊ ನನಗಂತರ ಮೂವಿ ಓಕೆ ನೋಡಿದ್ರೆ ಓಕೆ, ನೋಡ್ಲಿಕ್ಕೆ ಓಕೆ ನನಗೆ ಅನ್ಸದ. ಸ್ವಲ್ಪ
ಕ್ಯಾರೆಕ್ಟರ್ ಇಟ್ಟ ಮೇಲೂ ಆ ಥರ ಕ್ಯಾರೆಕ್ಟರ್ಗಳು ಡೆವಲಪ್ ನಾವು ಮಾಡಬೇಕು. ಅದು ಒಂದು ಡಿಫ್ರೆಂಟ್ ಜಾನರಿಗೆ ಅವರಿಗೆ ಸ್ಟೋರಿ ಪ್ರೆಸೆಂಟೇಷನ್ ಕೊಡಬೇಕು. ಅದು ನೋಡೋ ಮಟ್ಟಿಗೆ ಒಂದು ಸ್ಟ್ರಾಂಗ್ ಪಾಯಿಂಟ್ ನಮಗೆ ಅನ್ಸತ್ತೆ. ಇದೇ ಫಿಲ್ಮ್ ಸ್ಟ್ರೆಂತ್ ಆಗ್ತದೆ. ಸೊ ನನಗಂತದ ಓಕೆ ನನಗನ್ಸದ. ಸೊ ನೀವಿಗಿನ್ನ ಧನುಷ್ ಅವ್ರದ್ದು ಇದು ರಾಯನ್ ಮೂವಿ ನೋಡಿದ್ರೆ ನಿಮಗೆ ಹೆಂಗೆ ಅನ್ಸದ? ಮತ್ತು ಫಿಲ್ಮ್ನಲ್ಲಿ ನಾ ಬೇರೆ ಬೇರೆ ಕ್ಯಾರೆಕ್ಟರ್ ಬಗ್ಗೆ ನಾ ಮಾತಾಡಿನಲ್ಲ. ಸೊ ನಿಮಗೆ ಏನು ಅನ್ಸದ ಅದು ಕ್ಯಾರೆಕ್ಟರ್ ನೋಡಿಗೆಸಿ. ಸೊ ಈ ವಿಡಿಯೋಗೆ ಇನ್ನೂ ಚೇಂಜಸ್ ಏನು ಮಾಡಬೇಕು ನಿಮಗೆ ನಾ ಚೇಂಜಸ್ ಮಾಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ. ಅದನ್ನು ಕಾಮೆಂಟ್ ಮಾಡಿರಿ. ಇವತ್ತು ರೆಗ್ಯುಲರ್ ವೀಡಿಯೋ ಹಾಕ್ಲತ್ತೀನಿ. ಸೊ ವೀಡಿಯೋಕ್ಕೆ ಯಾರು ಲೈಕ್ನು ಮಾಡಲಾಗಿರ, ವೀಡಿಯೋಕ್ಕೆ ಯಾರು ನೋಡಲಾಗಿರ. ಸೊ ಪ್ಲೀಸ್ ವೀಡಿಯೋಕ್ಕೆ ಲೈಕ್ ಮಾಡಿ, ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಜೆನ್ಯೂನ್ ಒಪಿನಿಯನ್ನೇ ರಿವ್ಯೂ ಕೊಡ್ತೀನಿ. ಸೊ ಪ್ಲೀಸ್